ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಈ ಡಿಸೆಂಬರ್ ತಿಂಗಳು ಅಂತ ಹೇಳಿದ ತಕ್ಷಣ ಈ ಜಗತ್ತಿನಲ್ಲಿರುವಂಥ ಎಲ್ಲರ ನೆನಪಿಗೆ ಬರುವಂಥದ್ದು ಕ್ರಿಸ್ಮಸ್ ಹಬ್ಬ. ಕ್ರಿಸ್ತನ ಜನನ. ಈ ಕ್ರಿಸ್ತನ ಜನನನೇ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬರಿಗೂ ನಿರೀಕ್ಷೆಯನ್ನು ಕೊಡುವಂಥದ್ದು. ಆದ್ದರಿಂದ ಈ ತಿಂಗಳು ಪೂರ್ತಿ ಕ್ರಿಸ್ತನ ಜನನದ ಬಗ್ಗೆ ಧ್ಯಾನಿಸಿರಿ, ಅದರ ಆಳವಾದ ಅರ್ಥವನ್ನು ತಿಳಿದುಕೊಳ್ಳಿರಿ, ದೇವರನ್ನು ಸ್ತುತಿಸಿರಿ, ದೇವರನ್ನು ಕೊಂಡಾಡಿರಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿದ್ದು ಮಾತ್ರವಲ್ಲ, ನಮ್ಮೊಳಗೆ ಹುಟ್ಟಿದ್ರಿಂದ ನಾವು ಸದಾಕಾಲ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನನ್ನು ಕೊಂಡಾಡೋಣ. ಇವತ್ತು ಕೂಡ ಈ ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಮಗೆ ಹೇಗೆ ನಿರೀಕ್ಷೆಯನ್ನು ಕೊಡುತ್ತದೆ ಎಂಬುದನ್ನು ನೋಡುವುದಕ್ಕಾಗಿ ಯೆಶಾಯ ಪ್ರವಾದನೆಯ ಗ್ರಂಥ ಅದರ 9ನೇ ಅಧ್ಯಾಯ ಅದರ 6ನೇ ವಾಕ್ಯ, ದ ಬುಕ್ ಆಫ್ ಐಸಾಯ, ದ ಪ್ರಾಫಿಟಿಕಲ್ ಬುಕ್ ಐಸಾಯ, ಚಾಪ್ಟರ್ 9 ವರ್ಸ್ 6. ಅದರಲ್ಲಿ ಆ ಕಡೆ ಭಾಗವನ್ನು ನಾನು ಓದಲು ಬಯಸುತ್ತೇನೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಸುಮಾರು 800 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಜನನದ ಬಗ್ಗೆ ಯೆಶಾಯ ಪ್ರವಾದಿಯು ಪ್ರವಾದನೆಯಾಗಿ ಹೇಳುವಂಥ ವಾಕ್ಯವಿದುವೆ. ಯೇಸು ಕ್ರಿಸ್ತನಿಗೆ ಇಲ್ಲಿ 5 ವಿಧವಾದಂಥ ನಾಮಗಳು ಅಥವಾ ಹೆಸರುಗಳು ಕೊಡಲ್ಪಟ್ಟಿದೆ. ಏನಂತ ನೋಡಬೇಕಾದ್ರೆ, ಅದ್ಭುತ ಸ್ವರೂಪನು, ಪರಾಕ್ರಮಿಯಾದಂಥ ದೇವರು, ನಿತ್ಯನಾದ ತಂದೆ, ಆಲೋಚನಾ ಕರ್ತನು, ಸಮಾಧಾನದ ಪ್ರಭು. ಇವತ್ತು ಇದರಲ್ಲಿರುವಂಥ ಒಂದು ನಾಮವನ್ನು ಹೇಗೆ ನಮಗೆ ನಿರೀಕ್ಷೆ ಕೊಡುತ್ತದೆ ಎಂಬುದನ್ನು ನಾವು ನೋಡೋಣ. ಆ ನಾಮ ಏನಂತ ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು. He is a wonderful God. He is a wonderful. He is a wonder. Jesus is a wonder. Jesus is a wonderful God. ಅದ್ಭುತ ಸ್ವರೂಪನು ಅಂದರೆ ಏನು? ಯೇಸುವೇ ಒಂದು ಅದ್ಭುತ. ಆತನ ಕೃತ್ಯಗಳು ಅದ್ಭುತ, ಆತನ ವಾಕ್ಯಗಳು ಅದ್ಭುತ, ಆತ ನಮ್ಮನ್ನು ನಡೆಸುವಂಥ ವಿಧ ಅದ್ಭುತ. ನಮ್ಮ ಜೀವಿತದಲ್ಲಿ ಆತನು ಮಾಡುವಂಥ ಒಂದೊಂದು ಕ್ರಿಯೆಗಳು ಅದು ಅದ್ಭುತಗಳಾಗಿಯೇ ಕಾಣಲ್ಪಡುತ್ತದೆ. ಯಾವುದೋ ಒಂದು ಅದ್ಭುತವನ್ನು ಎದುರು ನೋಡಿ ಕಾಯ್ತಿದ್ದೀರಾ? ಸಹೋದರ ಸಹೋದರಿಯೇ, ಶರೀರದಲ್ಲಿರುವಂಥ ವ್ಯಾಧಿ ನೀಗಬೇಕು, ನನಗೊಂದು ಅದ್ಭುತ ನಡಿಬೇಕೆಂಬುದಾಗಿ ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ದೀರಾ? ನನ್ನ ಸಾಲದ ಸಮಸ್ಯೆ ನೀಗಬೇಕು, ನನಗೊಂದು ಅದ್ಭುತ ನಡಿಬೇಕು ಎಂಬುದಾಗಿ ಕಾಯ್ತಾ ಇದ್ದೀರಾ? ಅಥವಾ ನನಗೆ ಮದುವೆ ಆಗಿ ಅನೇಕ ವರ್ಷಗಳಾಯಿತು, ಇನ್ನೂ ಮಕ್ಕಳ ಭಾಗ್ಯತೆ ಇಲ್ಲ ಎಂಬುದಾಗಿ ಕಣ್ಣೀರಿನಿಂದ ಒಂದು ಅದ್ಭುತಕ್ಕಾಗಿ ಕಾಯ್ತಿದ್ದೀರಾ? ಅನೇಕ ವರ್ಷಗಳಾಯಿತು, ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ನಾನು ಓದಿದ ತಕ್ಕ ಹಾಗೆ ಒಂದು ಉದ್ಯೋಗವೂ ನನಗೆ ಸಿಗ್ತಿಲ್ಲ ಎಂಬುದಾಗಿ ವೇದನೆಯಿಂದ ಕಾಯ್ತಿದ್ದೀರಾ? ನಿಮಗೊಂದು ಶುಭ ವರ್ತಮಾನ, ನಿಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ. ಆಮೇನ್. ಆದ್ದರಿಂದ ಸೋತು ಹೋಗಬೇಡ್ರಿ. ಯಾವ ವಿಷಯದಲ್ಲಿ ಅದ್ಭುತವನ್ನು ಎದುರು ನೋಡ್ತಿದ್ದೀರೋ ಅದೇ ವಿಷಯದಲ್ಲಿ ಯೇಸು ಕ್ರಿಸ್ತನು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕಾರಣ ಆತನ ಹೆಸರೇ ಅದ್ಭುತ ಸ್ವರೂಪನು. ಆಮೇನ್. ಆದ್ದರಿಂದ ಪ್ರಿಯರಾದವರೇ, ಬಳಲಿ ಹೋಗಬೇಡ್ರಿ, ಸೋತು ಹೋಗಬೇಡ್ರಿ, ಧೈರ್ಯದಿಂದ ಇರಿ. ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳ್ರಿ. ಅದ್ಭುತ ಸ್ವರೂಪನು ನಿಮ್ಮೊಳಗೆ ಬರುವಾಗ ನಿಮ್ಮ ಜೀವಿತವೇ ಅದ್ಭುತವಾಗಿ ಮಾರ್ಪಡುತ್ತದೆ. ಯೇಸುವಿನ ಮೇಲೆ ನಂಬಿಕೆ ಇಡುವಾಗ, ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ, ನಮ್ಮ ಜೀವನವನ್ನೇ ಸಮರ್ಪಿಸಿ ಯೇಸುಗಾಗಿ ಬಾಳುವಾಗ ಒಂದೊಂದು ದಿನವೂ ಅದ್ಭುತವಾಗಿರ್ತದೆ. ಆತನ ಅದ್ಭುತಗಳನ್ನು ಪ್ರತಿ ದಿನವೂ ನಾವು ರುಚಿಸಿ ನೋಡುವಂಥ ಭಾಗ್ಯತೆಯನ್ನು ಹೊಂದಿಕೊಳ್ಳಲು ನಾವು ಧನ್ಯರಾಗಿ ಮಾರ್ಪಡುತ್ತೇವೆ. ಆಮೇನ್. ಆದ್ದರಿಂದ ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ, ಯೇಸು ಕ್ರಿಸ್ತನ ಹೆಸರು ಅದ್ಭುತ ಸ್ವರೂಪನು. ನಮ್ಮ ಜೀವಿತದಲ್ಲಿಯೂ ಅದ್ಭುತಗಳನ್ನು ಮಾಡ್ತಾನೆ. ಆದ್ದರಿಂದ ಈ ನಂಬಿಕೆಯಿಂದ ಯೇಸುವಿನ ಮೇಲೆ ನಾನು ಇನ್ನೂ ಭರವಸೆನಿಟ್ಟು ಪ್ರಾರ್ಥಿಸ್ತೇನೆ, ದೇವರ ಮಹಿಮೆಯನ್ನು ಕಾಣ್ತೇನೆ. ಆಮೇನ್. ನಿಶ್ಚಯವಾಗಿ ನೀವು ಈ ಅದ್ಭುತ ಸ್ವರೂಪನಿಂದ ಅದ್ಭುತವನ್ನು ಕಾಣುವಿರಿ. ಗಾಡ್ ಬ್ಲೆಸ್ ಯು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ.
ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಕಾರ್ಯಕ್ರಮ ನೋಡುವಂಥ ನಿನ್ನ ಜನರು ಯಾರು ಸ್ವಾಮಿ ಒಂದು ಅದ್ಭುತಕ್ಕಾಗಿ ಎದುರು ನೋಡ್ತಿದ್ದಾರೋ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಅದಕ್ಕಿರುವಂಥ ಎಲ್ಲ ಅಡ್ಡಿಗಳು ನೀಗಲಿ ಸ್ವಾಮಿ. ಅದ್ಭುತವನ್ನು ಮಾಡಿ ನೀನೇ ದೇವರೆಂಬುದನ್ನು ನಿರೂಪಿಸು ಸ್ವಾಮಿ. ಇವರ ಕಣ್ಣೀರನ್ನು ಒರೆಸು, ಇವರ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಅದ್ಭುತ ಸ್ವರೂಪನು, ವಂಡರ್ಫುಲ್ ಗಾಡ್ ನಿಮ್ಮ ಸಂಗಡ ಇದ್ದಾನೆ. ಅದ್ಭುತವನ್ನು ನೀವು ಕಾಣ್ತೀರಾ, ಕಾರಣ ಆತನು ಅದ್ಭುತಗಳನ್ನು ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ಆಮೇನ್.